ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಭಾನುವಾರ. ಭಾನುವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ನಿನ್ನೆ ಅಂದರೆ ಶನಿವಾರ ಊರಿಗೆ ಬಂದೆ. ಊರಿಂದ ಬಂದ ತಕ್ಷಣ ನಾನೇನು ವ್ಲಾಗ್ ಕೂಡ ಮಾಡಲಿಲ್ಲ. 2 ದಿನ 3 ದಿನ ಆಯಿತು ನಾನು ವ್ಲಾಗೇ ಹಾಕಿಲ್ಲ. ಹಾಗಾಗಿ ಇವತ್ತು ವ್ಲಾಗ್ ಹಾಕೋಣ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬೇಜಾರು ಫ್ರೆಂಡ್ಸ್, ಊರಲ್ಲಿದ್ನಲ್ವ, ಮನಸ್ಸೇ ಇಲ್ಲ ಊರಿಗೆ ಬರೋದಕ್ಕೆ ನನಗೆ. ಆದರೂ ಕೂಡ ಬರಲೇಬೇಕಾಯಿತು, ಅನಿವಾರ್ಯ. ದೇವಸ್ಥಾನಕ್ಕೆ ಹೋಗಬೇಕು. ದೇವ್ರ ವಿಷಯ ಬಂದ್ರಂತೂ ಜಾಸ್ತಿ ನಾವು ಎಷ್ಟು ಇದು ನೆಗ್ಲಿಜೆನ್ಸ್ ಮಾಡ್ತೀವೋ ಅಷ್ಟೇ ಎಫೆಕ್ಟ್ ಆಗುತ್ತೆ. ಆಗಲೇ ಅನುಭವಿಸ್ಬಿಡ್ತೀನಿ ನಾನು. ಇವಾಗಲೂ ಕೂಡ ಅನುಭವಿಸ್ತಾ ಇದ್ದೀನಿ. ಹೋಗೋಣ, ನಾಳೆ ಹೋಗೋಣ, ನಾಡಿದ್ದು ಹೋಗೋಣ, ಇನ್ನೊಂದು 2 ದಿನ ಬಿಟ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಂಗೆ ಹಿಂಗೆ ತಳ್ಕೊಂಡು ಬರ್ತಾ ಇದ್ದೆ. ಆದಮೇಲೆ ಒಂದೊಂದೇ ಸ್ವಲ್ಪ ಅಡ್ಡಗ್ರಾಚಾರಗಳು ಸ್ಟಾರ್ಟ್ ಆಗಿಬಿಟ್ಟು ನನಗೆ. ಅದಕ್ಕೋಸ್ಕರ ತಡ ಮಾಡೋದು ಬೇಡ, ಸುಮ್ಮನೆ ದೇವ್ರ ವಿಷಯನ ನೆಗ್ಲಿಜೆನ್ಸ್ ಯಾಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊರಟು ಬಂದುಬಿಟ್ಟೆ. ಸೋಮವಾರ ಬರೋಣ ಅಂದ್ಕೊಂಡು ಊರಿಗೆ. ಹೊರಡ್ಬಿಟ್ಟಿದ್ದೀನಿ. ಸುಮ್ಮನೆ ಹಿಂದೇಟು ಹಾಕೋದಂತ ಹೇಳ್ಬಿಟ್ಟು ನಾನು ಶನಿವಾರನೇ ಬಂದೆ. ಬಂದಿದ ತಕ್ಷಣವೇ ನಾನು ಮನೆ ಏನು ಕ್ಲೀನ್ ಮಾಡಲಿಲ್ಲ. ಚಿಕ್ಕಮ್ಮನೇ ಸಾಯಂಕಾಲ ಅಡುಗೆ ಮಾಡಿಕೊಡ್ತು. ಅಲ್ಲೇ ಊಟ ಮಾಡಿಬಿಟ್ಟು ಬೆಳಗ್ಗೆ ಎಲ್ಲ ಫುಲ್ಲು ಡೀಪ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿದೆ. ನೋಡ್ತಾ ಇರ್ಬೋದು, ಗುಂಡ ಕೂಡ ಮಲ್ಕೊಬಿಟ್ಟಿದ್ದಾನೆ. ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಟೈಮ್ ಬಂದು 5 ಗಂಟೆ ಆಗಿತ್ತು ಫ್ರೆಂಡ್ಸ್. ಬೆಳಗಿನ ಜಾವ 5 ಗಂಟೆ ಕರೆಕ್ಟಾಗಿ ನೀರು ಬಿಡ್ತಾರೆ ನಮ್ಮ ಈ ಊರಲ್ಲಿ. ನೀರಿಗೋಸ್ಕರ ಎದ್ದೇಳಬೇಕಾಗುತ್ತೆ. ಚಿಕ್ಕಮ್ಮ ಎಬ್ಬರಿಸಿದ್ರು. ನನಗೂ ಕೂಡ ಸರಿಯಾಗಿ ನಿದ್ದೆ ಬರಲಿಲ್ಲ. ಎಚ್ಚರಿಕೆಯಲ್ಲೇ ಇದ್ದೆ. ಅವರು ಕೂಡ ಎಬ್ಬರಿಸಿದ್ರಲ್ಲ. ಎದ್ಬಿಟ್ಟು ಎಲ್ಲರೂ ಕೂಡ ನೀರು ಹಿಡಿದ್ವಿ. ನೀರು ಹಿಡಿದ್ಬಿಟ್ಟು ಮತ್ತೆ ಮಲಗಲಿಲ್ಲ. ಎಲ್ಲರೂ ಕೂಡ ಹೊರಗಡೆ ಬೆಂಕಿ ಕಾಯಿಸ್ಕೊಂಡೆ ಸ್ವಲ್ಪ ಟೈಮ್ ಇದು ಮಾಡಿದ್ವಿ. ಟೈಮ್ ಕೂಡ ಆಗ್ತಾಯಿತ್ತು. ಗುಂಡ ಕೂಡ ಸ್ವಲ್ಪ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದ. ಅವನು ಎದ್ದಾಳಷ್ಟೊತ್ತಿಗೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಫಸ್ಟ್ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ 8:30 9 ಗಂಟೆ ಅಷ್ಟೊತ್ತಿಗೆ ಊಟ ಮಾಡಿಬಿಡ್ತಿದ್ದೆ, ಬಿಸಿ ಮುದ್ದೆನ. ಇಲ್ಲಿ ಕೂಡ ಸದ್ಯಕ್ಕೆ ಇವತ್ತು ಬೇಗ ಮುದ್ದೆ ಮಾಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ಉಪ್ಪಿಟ್ಟು ಮಾಡಿದೆ. ಅವನಿಗೆ ತುಂಬ ಇಷ್ಟ ಉಪ್ಪಿಟ್ಟು ಕೂಡ. ತುಂಬ ದಿನ ಆಗಿತ್ತು ಉಪ್ಪಿಟ್ಟು ಕೂಡ ತಿಂದಿಲ್ಲ ಅವನು. ಹಾಗಾಗಿ ಊಟ ಮಾಡ್ತಾನೆ ಅಂತ ಹೇಳಿಬಿಟ್ಟು ನಾನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಏನು ಕೂಡ ತೊಗೊಂಡಿಲ್ಲ. ತರಕಾರಿ ಆಗಲಿ ಮತ್ತು ರೇಷನ್ ಆಗಲಿ ಏನು ಕೂಡ ಇಲ್ಲ. ಮತ್ತೆ ಇವಾಗ ಫಸ್ಟಿಂದ ಮತ್ತೆ ನನ್ನ ಹೊಸ ಲೈಫ್ ಸ್ಟಾರ್ಟ್ ಮಾಡಬೇಕು ಇವಾಗ. ಹಾಗೆ ಇಲ್ಲಿಗೆ ಬಂದಾಗ ಆ ಥರ ಮತ್ತೆ ಊರಿಂದ ಅಲ್ಲಿಗೆ ಹೋದ್ಮೇಲೂ ಕೂಡ ಅದೇ ಥರನೇ ಆಗ್ತಾಯಿರುತ್ತೆ. ಅಲ್ಲಿಂದ ಬಂದಾಗಂತೂ ಕಂಪಲ್ಸರಿ ನಾನು ಎಲ್ಲ ಹೊಸ್ದಾಗೆ ತೊಗೋಬೇಕಾಗುತ್ತೆ. ಯಾಕೆಂದರೆ ತುಂಬ ದಿನ ಗ್ಯಾಪ್ ಆಯಿತು, 3 ತಿಂಗಳಾಯಿತು ನಾನು ಹೋಗ್ಬಿಟ್ಟು. ಮನೆ ಪರಿಸ್ಥಿತಿ ಅಂತ ನೋಡೋದಕ್ಕೆ ಆಗ್ತಾಯಿಲ್ಲ. ಬೇಳೆ ಎಲ್ಲ ಸ್ವಲ್ಪ ಅವು ಇವು ಇದ್ರಂತೂ ತಿನ್ನೋದಕ್ಕೆ ಬರೋದಿಲ್ಲ. ಹಾಗಾಗಿ ನಾನೇನು ಕೂಡ ಎಲ್ಲ ಬರೋವೆಲ್ಲ ಇಟ್ಬಿಟ್ಟು ಬರದೇ ಇರೋವೆಲ್ಲ ಕೂಡ ಹಂಗೆ ಚಿಕ್ಕಮ್ಮಗೆಲ್ಲ ಕೊಟ್ಟೋಗಿದ್ದೆ. ಅವರು ಕೂಡ ಯೂಸ್ ಮಾಡ್ಕೊಂಡಿದ್ರು. ಹಾಗಾಗಿ ಏನು ಕೂಡ ನಾನು ಹಂಗೆ ಹುಳ ಬೀಳಿ ಅಂತೇಳ್ಬಿಟ್ಟು ಎಲ್ಲ ಬಿಟ್ಟೋಗಿರಲಿಲ್ಲ. ಸುಮ್ಮನೆ ಅವರಾದರೂ ತಿಂತಾರೆ, ಯಾಕೆ ಸುಮ್ಮನೆ ವೇಸ್ಟ್ ಮಾಡಬೇಕಂತ ಹೇಳಿ ಅದಕ್ಕೋಸ್ಕರ ಇಲ್ಲ 1 ವಾರ ಇದೆ. ನಾನು ಊರಿಗೆ ಹೋಗೋಕ್ಕಿಂತ ಮುಂಚೆನೇ ಏನು ಕೂಡ ಇಡಿಸೋದಿಲ್ಲ. ಎಲ್ಲ ಕೂಡ ಒಂದೊಂದು ದಿನ ಮಾಡ್ಕೊಂಡು ತಿಂದ್ಬಿಟ್ಟು ಮುಗಿಸ್ಬಿಟ್ಟು ನಾವು ಹೋಗ್ತಾ ಇರ್ತೀವಿ. ಮಲ್ಕೊಂಡಿದ್ದೆ ಗುಂಡ. ಅದಕ್ಕೆ ಬೆಳಗ್ಗೆನೇ ನಾವು 5 ಗಂಟೆಗೆ ಎದ್ದಿದ್ವಲ್ವ. ನೀರು ಅದೆಲ್ಲ ಹಿಡಿಯೋಷ್ಟೊತ್ತಿಗೆ 5:30 ಆಯಿತು. ಅರ್ಧ ಗಂಟೆ ಪಕ್ಕ ಆಯಿತು. 5:30ಗೆ ಟೀ ಎಲ್ಲ ಕಾಯಿಸ್ಬಿಟ್ಟು ಕುಡಿದು ಬೆಂಕಿ ಕಾಯಿಸ್ಕೊಂಡು ಒಂದು 6:15 ಹಂಗೆವರೆಗೂ ಸ್ವಲ್ಪ ಅಲ್ಲೇ ಇದ್ವಿ. ಆಮೇಲೆ ಮತ್ತೆ ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿ ಉಪ್ಪಿಟ್ಟಿಗೆ ರವೆ ಎಲ್ಲ ಹುರಿತಾ ಇದ್ದೀನಿ. ಅಷ್ಟರಲ್ಲಿ ಕಲ್ಯಾಣ ಕೂಡ ಎದ್ಬಿಟ್ಟ. ಬೆಳಗ್ಗೆ ಎದ್ದ ತಕ್ಷಣವೇ ಜೋಲಿಯಿಂದ ಎದ್ದೇಳ್ತಿದ್ನಲ್ವ, ಇವತ್ತು ಎದ್ದ ತಕ್ಷಣ ಅವ್ರ ಅಪ್ಪನ್ನೇ ಕೇಳ್ತಾ ಇದ್ದಾನೆ ಪಾಪ, ಅಮ್ಮ ಪಪ್ಪ ಎಲ್ಲಿ ಅಂತ ಹೇಳಿ. ನಿಜವಾಗ್ಲೂ ಒಂಥರ ಬೇಜಾರಾಯಿತು ನನಗಂತೂ. ತುಂಬ ಮಿಸ್ ಮಾಡ್ಕೊತಾ ಇದ್ದಾನೆ. ನಾವು ಯಾವತ್ತೂ ಕೂಡ 3 ತಿಂಗಳು 2 ತಿಂಗಳವರೆಗೂ ಅಲ್ಲಿಲ್ಲ. ಇದೇ ಸತಿನೇ ನಾವು ಅಷ್ಟು ದಿನ ಇದ್ದಿದ್ದು. ಹಾಗಾಗಿ ಎಲ್ಲರನ್ನೂ ಕೂಡ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ನಮ್ಮ ಧನು ಅಷ್ಟೇ ಪಾಪ ಫೋನ್ ಮಾಡಿದರೆ ನೈಟು ಬೇಗನೆ ಮಲ್ಕೊಂಡ್ಬಿಟ್ಟಿದ್ನಂತೆ. ಅತ್ತೆ ಕೂಡ ಹೇಳ್ತಾಯಿದ್ರು, ಕಲ್ಯಾಣ ಇಲ್ಲಲ್ವಾ, ಅವ್ನು ಬೇಜಾರಾಗ್ಬಿಟ್ಟು ಏನು ಬರ್ಕೊಂಡೇ ಇಲ್ಲ, ಅಕ್ಷರ ಕೂಡ ಹಂಗೆ ಮಲ್ಕೊಂಡ್ಬಿಟ್ಟ. ಸರಿ ಮಲ್ಕೊಳ್ಳಿ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಅದು ಅಮ್ಮ ಅಂತಂದ್ರೆ. ಬೆಳಗ್ಗೆನೇ ವೀಡಿಯೋ ಕಾಲ್ ಮಾಡಿದರು. ವೀಡಿಯೋ ಕಾಲಲ್ಲಿ ಮಾತಾಡ್ಬಿಟ್ಟು ಹಂಗೆ ಸುಮ್ಮನೆ ಆದರು. ಅವನು ಕೂಡ ಸ್ವಲ್ಪ ಹೊತ್ತು ಎತ್ಕೊಂಡು ಸಮಾಧಾನ ಮಾಡಿಬಿಟ್ಟು ಪಪ್ಪ ಇಲ್ಲ ಊರಲ್ಲಿದ್ದಾರೆ ಅಂತ ಹೇಳಿ ಅವ್ನು ಕೇಳಿಲ್ಲ. ಬೆಳಗ್ಗೆನೇ ಅವ್ರ ಅಪ್ಪನಿಗೆ ಫೋನ್ ಮಾಡಿದ್ವಿ. ಫೋನಲ್ಲಿ ಸ್ವಲ್ಪ ಚೆನ್ನಾಗಿ ಮಾತಾಡ್ತಾನೆ ಇವಾಗ. ತುಂಬ ಖುಷಿಯಾಗುತ್ತೆ ನನಗೆ. ಚೆನ್ನಾಗಿ ಮಾತಾಡ್ತಾ ಇದ್ದಾನೆ. ಏನೋ ಇಂಥ ವರ್ಷದಲ್ಲಿ ನಿಜವಾಗ್ಲೂ ನನ್ನ ಮಗನಿಗೆ ಮಾತೇ ಬರ್ತಾ ಇರಲಿಲ್ಲ ಫ್ರೆಂಡ್ಸ್ ಹೇಳಬೇಕಂದ್ರೆ. ಅದಕ್ಕೆ ನಾನು ಹರಕೆ ಕಟ್ಕೊಂಡಿದ್ದೆ, ಮುಂದಿನ ವರ್ಷ ಹರಸೇವೆ ಮಾಡಿಸ್ತೀನಮ್ಮ ನನ್ನ ಮಗನಿಗೆ, ಮುಂದಿನ ವರ್ಷ ಅಷ್ಟಾದರೂ ಸ್ವಲ್ಪ ಚೆನ್ನಾಗಿ ಮಾತು ಬರಲಿ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಅವ್ನು 4 ವರ್ಷ 3 ವರ್ಷ 4 ವರ್ಷ ಆದರೂ ಕೂಡ ಅಸಲು ಮಾತೇ ಬರ್ತಾ ಇರಲಿಲ್ಲ ಫ್ರೆಂಡ್ಸ್. ಅವನಿಗೆ ಅಮ್ಮ ಅಂತ ಇದ್ದ ಅಷ್ಟೇ. ಅದು ಬಿಟ್ಟರೆ ಏನು ಮಾತಾಡ್ಬೇಕಂತಲೇ ಅವನಿಗೆ ಅನ್ನಿಸ್ತಾ ಇರಲಿಲ್ಲ. ಅಷ್ಟು ಇದಾಗ್ಬಿಟ್ಟಿದ್ದ. ಗೊತ್ತಲ್ವ, ಯಾವುದು ಕೂಡ ಬೇಗ ಬರಲಿಲ್ಲ ಅಂತಂದರೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಮತ್ತು ನನ್ನ ಮನಸ್ಸಂತೂ ಒಪ್ಪೋದೇ ಇಲ್ಲ. ದೇವ್ರಿಗಂತೂ ನಾವು ತುಂಬ ಹರಕೆನೇ ಹೊತ್ಕೊಬಿಟ್ಟಿದ್ದೀವಿ. ಎಲ್ಲ ತೀರಿಸ್ಬೇಕು, ಇವಾಗಿಂದ ಒಂದೊಂದೇ ತೀರಿಸ್ಬೇಕಾಗ್ತಾ ಇದೆ. ಅವನು ಮತ್ತೆ ನಡೆಯೋದು ಕೂಡ ತುಂಬ ಲೇಟ್ ಮಾಡಿಬಿಟ್ಟ ಅವನು.
ಅದಕ್ಕೆ ನಡೀತಾ ಇಲ್ಲ ಅಂತ ಹೇಳ್ಬಿಟ್ಟು ಕೂಡ ನಾವು ಹರಕೆ ಮಾಡಿದ್ವಿ, ಅದನ್ನು ಕೂಡ ತೀರಿಸ್ಬೇಕು. ಫಸ್ಟ್ ಅದು ತೀರಿಸ್ಬೇಕಾಗಿತ್ತು, ಅದು ಇನ್ನು ಪೆಂಡಿಂಗಲ್ಲಿದೆ. ಇವಾಗ ಫಸ್ಟ್ ಇದು ನರಸೇವೆನ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ನೆಕ್ಸ್ಟು ಮಾಡೋಣ ಶ್ರಾವಣಕ್ಕಿನ್ನ ಅದು ಒಂದು ಹರಕೆ ಇದೆ, ಅದನ್ನು ತೆಗ್ಸೋಣ ಅಂತ ಅಂದರೆ ಮುಗಿಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ನೋಡ್ಬೇಕು ಹೆಂಗಾಗುತ್ತೋ ಗೊತ್ತಿಲ್ಲ. ಇನ್ನು ಫೈನಲಿ ಊಟ ಎಲ್ಲ ಮುಗಿಸ್ಬಿಟ್ಟು ಇನ್ನು ಫಸ್ಟಿಗೆ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಇರೋ ಬರೋದೇ ಐಟಮ್ ಎಲ್ಲ ತೆಗೆದಿಡ್ತಾ ಇದ್ದೀನಿ. ನಮ್ಮ ರೋಜರ್ ಕೂಡ ಬಂದಿದ್ರು ಇವತ್ತು. ಇನ್ನು ಚಿಕ್ಕಮ್ಮರು ನೆನ್ನೆ ಇಟ್ಟಿಗೆ ಎಲ್ಲ ಓಡಿಸಿದ್ರಲ್ವ, ಇಟ್ಟಿಗೆ ಕಲ್ಲು ಎಲ್ಲ ಕೂಡ ಓಡಿಸಿದ್ರು. ಅವನ್ನೆಲ್ಲ ಕೂಡ ಮನೆ ಹತ್ರ ಎತ್ತಾಕಬೇಕು ಅಂತ ಹೇಳ್ಬಿಟ್ಟು, ಇನ್ನು ಮಕ್ಕಳು ಕೂಡ ರಜೆ ಇತ್ತಲ್ವ ಇವತ್ತು, ಹಾಗಾಗಿ ನಮ್ಮ ಸಹನ, ನಮ್ಮ ಪಾಲ ಮತ್ತು ನಮ್ಮ ರೋಜ್ ಅವರೆಲ್ಲ ಬಂದಿದ್ದರು. ಇನ್ನು ಅವರೆಲ್ಲ ಆ ಕಡೆ ಕೆಲಸ ಎಲ್ಲ ಮಾಡ್ಕೊತಾಯಿದ್ರು. ನಾನು ಅಷ್ಟರಲ್ಲಿ ಇದೆಲ್ಲ ಕೂಡ ಎತ್ತಿಡೋಣ ಅಂತೇಳ್ಬಿಟ್ಟು ಎಲ್ಲ ಎತ್ತಿಡ್ತಾ ಇದ್ದೀನಿ. ಎಲ್ಲ ಕೂಡ ನೀಟಾಗೇ ಇರುತ್ತೆ. ನಾನು ಯಾಕೆಂದರೆ ಚಿಕ್ಕಮ್ಮ ನಾನು ಬರ್ತೀನಿ ಅಂದ ತಕ್ಷಣ ಧೂಳೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿರ್ತಾರೆ. ಆದರೂ ಕೂಡ ದೇವ್ರಿಗೆ ಹೋಗ್ತೀವಲ್ವ, ಫುಲ್ಲು ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಬೇಕು. ಇನ್ನು ಫಸ್ಟ್ ಇವತ್ತು ನಮ್ಮದು ಮಾಡ್ತಾಯಿದ್ದೀವಿ, ಇನ್ನು ಚಿಕ್ಕಮ್ಮಂದು ಇನ್ನೊಂದು 2 ದಿನ ಬಿಟ್ಟು ಮಾಡೋಣ ಅಂತ ಹೇಳಿ ಇನ್ನು ಅವ್ರದ್ದು ಹಂಗೆ ಪೆಂಡಿಂಗಲ್ಲಿ ಇಟ್ವಿ. ಹೇಳ್ಬೇಕಂದ್ರೆ ಇವತ್ತು ತುಂಬ ಲೇಟ್ ಆಯಿತು ಇದೆಲ್ಲ ಮಾಡೋಷ್ಟೊತ್ತಿಗೆ ಕೂಡ. ಎಲ್ಲ ನನ್ನ ಪಾತ್ರೆ ಎಲ್ಲ ಕೂಡ ಒಂದ್ರೊಳಗೆ ಒಂದು ಪಾತ್ರೆ ಹಾಕ್ಬಿಟ್ಟು ಇನ್ನು ಎಲ್ಲ ಇಡ್ತೀನಿ ನೀಟಾಗೆ. ನಮ್ಮದು ಚಿಕ್ಕ ರೂಮ್ ಫ್ರೆಂಡ್ಸ್, ನಾನಿರೋದು ರೂಮು ತುಂಬ ಚಿಕ್ಕದು, ತೋರಿಸ್ತೀನಿ ನಿಮ್ಗೆ ನೆಕ್ಸ್ಟ್. ಸಖತ್ತು ಚಿಕ್ಕ ರೂಮು, ಅದರಲ್ಲೇ ಕೂಡ ಇಷ್ಟೊಂದು ಐಟಮ್ ಎಲ್ಲ ಇಟ್ಕೊಂಡಿದ್ದೀನಿ. ಬಟ್ಟೆ ಇದಂತೂ ಸರಿಯಾಗಿ ಇಟ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ, ಆದರೂ ಕೂಡ ಹಂಗೆ ಪ್ಲೇಸ್ ಮಾಡ್ಕೊಂಡ್ಬಿಟ್ಟು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಇದ್ದೀನಿ. ಇನ್ನೂ ಸ್ವಲ್ಪ ಸಾಮಾನೆಲ್ಲ ಕೂಡ ಇದೆ, ಅದೆಲ್ಲ ಕೂಡ ಚೀಲಕ್ಕೆ ಕಟ್ಬಿಟ್ಟು ಇನ್ನು ಅಟ್ಟದ ಮೇಲೆ ಹಾಕ್ಬಿಟ್ಟಿದ್ದೀನಿ. ಅದೆಲ್ಲ ತೆಗೆದ್ರಂತೂ ಇನ್ನೂ ಜಾಸ್ತಿ ಆಗುತ್ತೆ. ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ ರೂಮಲ್ಲಿ. ಇನ್ನು ಮಿಕ್ಕಿರೋದೆಲ್ಲ ಕೂಡ ಇನ್ನು ಬಕೀಟು ಟಬ್ಬುಗಳು ಅವೆಲ್ಲ ಕೂಡ ಜಾಸ್ತಿ ಇದೆ. ಇನ್ನು ಲೋಟ, ಸ್ವಲ್ಪ ದೊಡ್ಡ ದೊಡ್ಡ ಇದು ಪಾತ್ರೆಗಳು ಅವೆಲ್ಲ ಇದ್ದಾವೆ. ಅವೆಲ್ಲ ಕೂಡ ನಾನು ಚೀಲದಲ್ಲಿ ಹಾಕ್ಬಿಟ್ಟು ಇನ್ನು ಅಲ್ಲಿ ಅಟ್ಟದ ಮೇಲೆ ಹಾಕ್ಬಿಟ್ಟಿದ್ದೀವಿ. ಯಾಕೆಂದರೆ ಚಿಕ್ಕಮ್ಮರು ಈ ಕಡೆ ಶಿಫ್ಟ್ ಆದಾಗ ಇನ್ನು ಮತ್ತೆ ಚಿಕ್ಕ ರೂಮ್ ಬೇರೆ ಅಲ್ವಾ, ಇಡ್ಸಲ್ಲ, ಸುಮ್ಮನೆ ಇಕ್ಕಟ್ಟಾಗುತ್ತೆ, ಇರೋದೇ ಸಾಕಂತ ಹೇಳಿಬಿಟ್ಟು ಇನ್ನು ಎಲ್ಲ ಕೂಡ ಕಟ್ಟಿ ಇಟ್ಟಿದ್ದೀವಿ. ಇವಾಗ ಬಂದುಬಿಟ್ಟು ಪಾತ್ರೆ ಎಲ್ಲ ಕೂಡ ಇನ್ನು ಚೀಲದಲ್ಲೆಲ್ಲ ಕಟ್ಟಿ ಇಡಬೇಕು. ಇವಾಗ ಅಂದರೆ ಒಂದರೊಳಗೆ ಒಂದು ಹಾಕ್ತೀವಲ್ವ, ಅಷ್ಟೊಂದು ಜಾಗ ಸಾಕಾಗುತ್ತೆ, ಏನು ಇಕ್ಕಟ್ಟು ಅನ್ಸಲ್ಲ ಅಂತ ಹೇಳಿ ಇವನು ಕೂಡ ಹಾಕಲಿಲ್ಲ ನಾನು. ಯಾಕೆಂದರೆ ಇವಾಗ ಪಾತ್ರೆ ಎಲ್ಲ ಸಿಲ್ವರ್ ಪಾತ್ರೆ ಎಲ್ಲ ಕೂಡ ಸಿಲ್ವರ್ ಪಾತ್ರೆ ಆಗಲಿ ಸ್ಟೀಲ್ ಪಾತ್ರೆ ಯಾವುದೇ ಆಗಲಿ ಚೀಲದಲ್ಲಿ ಕಟ್ಬಿಟ್ಟು ಹಿಂಗೆ ಹಾಕ್ಬಿಡ್ತೀವಲ್ವ ಅಟ್ಟದ ಮೇಲೆ. ಬೈ ಚಾನ್ಸ್ ಮಳೆ ಅದೇನಾದರೂ ಬಂದಾಗ ನೀರು ಬಿದ್ದುಬಿಟ್ರಂತೂ ಫುಲ್ಲು ತುಕ್ಕಿಡ್ದು ಹೋಗ್ಬಿಡ್ತವೆ. ಅದಕ್ಕೆ ಅವನ್ನ ಬೇಗ ಕೂಡ ತೆಗಿಯೋಕ್ಕಾಗಲ್ಲ, ನೋಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಂತ ಹೇಳಿ ನಾನು ಅವನ್ನೇನು ಇಟ್ಟಿಲ್ಲ. ಪ್ಲಾಸ್ಟಿಕ್ ಐಟಮ್ ಮಾತ್ರ ಅದಾಗೆಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ಇನ್ನು ನೋಡೋಣ ಹೆಂಗಾಗುತ್ತೋ, ಯಾವಾಗ ಅದು ಫ್ರೀ ಮಾಡ್ಕೊಂಡು ಅವನು ಕ್ಲೀನ್ ಮಾಡೋಣ ಅಂತ ಹೇಳಿ ಅದ್ರ ಸುದ್ದಿಗೆ ಹೋಗಲಿಲ್ಲ. ಫಸ್ಟ್ ಇವತ್ತಿದೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ನಾವು ಕೂತ್ಕೊಂಡಿದ್ವಿ. ಸದ್ಯ ನನ್ನ ರೋಜ ಕೂಡ ಬಂದಿದ್ಲಲ್ವ, ನನಗೆ ತುಂಬ ಹೆಲ್ಪ್ ಆಯಿತು. ಇಲ್ಲಾಂದಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಒಬ್ಬಳೇ ಮಾಡ್ಕೋಬೇಕಾಗಿತ್ತು. ಇನ್ನು ಚಿಕ್ಕಮ್ಮಂತೂ ಆ ಕಡೆ ಇಟ್ಟಿಗೆ ಕೊಡೋದು ಅದೆಲ್ಲ ಅವ್ರಿಗೂ ತುಂಬ ಕೆಲಸ ಇರುತ್ತೆ. ಇನ್ನು ಅವರು ಕೂಡ ಸೋಮವಾರ ಮಂಗಳವಾರದಿಂದ ಕೆಲಸ ಕೂಡ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಇನ್ನು ಅದಕ್ಕೆ ಇನ್ನು ಚಿಕ್ಕಮ್ಮರ ಮನೆ ತೊಳಿಬೇಕಂದ್ರೂ ಇನ್ನು ಅವ್ರದ್ದು ತುಂಬ ಗಲೀಜಾಗಿಬಿಟ್ಟಿದೆ. ಏನಕ್ಕಂದರೆ ಚಿಕ್ಕಮ್ಮ ತುಂಬ ಕೆಲಸ ಮಾಡ್ತಾ ಇರ್ತಾರೆ ಮನೆಯಲ್ಲಿ, ಮತ್ತು ಆ ಕಡೆ ಮನೆ ಕಟ್ಟೋರ್ಗೆ ಬಂದವ್ರಿಗೆ ನೋಡ್ಕೋಬೇಕು. ತುಂಬ ರಿಸ್ಕ್ ಆಗಿಬಿಡ್ತು ಪಾಪ. ಒಂದು 3 ತಿಂಗಳು ಹೆಂಗೆ ಒದ್ದಾಡಿದಾರೋ ಗೊತ್ತಿಲ್ಲ. ಅಟ್ಲೀಸ್ಟ್ ನಾನು ಇದ್ರಂತೂ ತುಂಬ ಹೆಲ್ಪ್ ಆಗುತ್ತೆ ಅವ್ರಿಗೆ. ಇನ್ನು ಬಂದವ್ರಿಗೆ ಸ್ವಲ್ಪ ಅಡುಗೆ ಎಲ್ಲ ಮಾಡ್ತಿರ್ತೀನಿ. ಇನ್ನು ಕಾಫಿ ಟೀ, ಇನ್ನು ಮನೇಲಿ ಪಾತ್ರೆ ಇದ್ದರೆ ಪಾತ್ರೆ ಕಸ ಅದೆಲ್ಲ ನೋಡ್ಕೊತಾ ಇರ್ತೀನಿ. ಸ್ವಲ್ಪ ಚಿಕ್ಕ ಚಿಕ್ಕ ಕೆಲಸ ಎಲ್ಲ ಮಾಡ್ಕೊತೀನಿ. ಇನ್ನು ಚಿಕ್ಕಮ್ಮ ಅಲ್ಲಿ ಮನೆ ಹತ್ರ ಹೊಸ ಮನೆ ಹತ್ರ ಎಲ್ಲ ಮಾಡ್ಕೊತಾ ಇರ್ತಾರೆ. ಹಾಗಾಗಿ ಏನು ಅನ್ನಿಸ್ತಾ ಇರಲಿಲ್ಲ. ಈ ಸತಿ ನಾನು ಇಲ್ಲದೆ ಇರೋದಕ್ಕಂತೂ ಫುಲ್ಲು ಕೆಲಸ, ಇನ್ನು ಸಿಕ್ಕಾಪಟ್ಟೆ ಕೆಲಸ ಮಾಡಿಬಿಟ್ಟು ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದಾರೆ ಅವ್ರು ಕೂಡ. ಇನ್ನು ನಮ್ಮ ಚಿಕ್ಕಮ್ಮ ಕೂಡ ಫೋನ್ ಮಾಡಿ ಬಾರಮ್ಮ, ಯಾವಾಗ ಬರ್ತೀವಿ ಬಾರಮ್ಮ ಅಂತ ಇದ್ದರು. ಏನು ಮಾಡೋಕ್ಕಾಗುತ್ತೆ ಹೇಳಿ, ನಾನು ಬರಲ್ಲ ಅನ್ನೋದಕ್ಕೂ ಆಗೋದಿಲ್ಲ, ಇರ್ತೀನಿ ಅನ್ನೋದಕ್ಕೂ ಆಗೋದಿಲ್ಲ ಅಂಥ ಸಿಚುವೇಶನ್ ನಂದು ಇವಾಗ ಸದ್ಯಕ್ಕೆ. ಇನ್ನು ಅಲ್ಲಿ ಇರಬೇಕಂತಂದರೆ ಅಲ್ಲಿ ಕೂಡ ನಾವು ಒಂದು ಕಡೆ ಫಿಕ್ಸ್ ಆದರೆ ಮಾತ್ರ ಅಲ್ಲಿ ಇರಬೇಕಷ್ಟೇ. ಇಲ್ಲ ಅಂತಂದರೆ ಯಾವಾಗಲೂ ಮನೆಗೂ ತೋಟಕ್ಕಂತೂ ತುಂಬ ರಿಸ್ಕ್ ಆಗುತ್ತೆ, ಓಡಾಡೋದಕ್ಕಾಗೋದಿಲ್ಲ. ಇನ್ನೊಂದು ವಿಷಯ, ನನಗೆ ತುಂಬ ಒಂಥರ ಬೇಜಾರು ಅನಿಸ್ಬಿಡುತ್ತೆ ಮನಸ್ಸಿಗೆ. ನನಗೆ ಪವಿತ್ರ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್. ಅವಳು ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಕೆಲಸ ಮಾಡಿ ಅಡುಗೆ ಎಲ್ಲ ಮಾಡ್ತಾಳೆ ಎಲ್ಲರಿಗೂ ಕೂಡ. ನಾನು ಯಾವಾಗಲೂ ತೀರಿದಾಗ ಒಂದು 8, 8:30, 9 ಗಂಟೆಗೆ ಮನೆಗೆ ಹೋದರೆ ನನಗೆ ಊಟ ಮಾಡೋದಕ್ಕೂ ಕೂಡ ಒಂಥರ ಬೇಜಾರಾಗ್ತಾ ಇರುತ್ತೆ. ಅವಳೇನು ಅಂದ್ಕೊಳ್ಳಲ್ಲ, ಆದರೂ ಕೂಡ ನಾವು ಅರ್ಥ ಮಾಡ್ಕೋಬೇಕಲ್ಲ. ಹಾಗಾಗಿ ಇನ್ನು ನಾವು ಒಂದೇ ಹತ್ರ ಇದ್ರಂತೂ ಬಿಡು, ನಮ್ಮ ಅಡುಗೆ ನಾವು ಮಾಡ್ಕೋಬೋದು, ಏನೋ ಒಂದು ನಮ್ಮ ಕೆಲಸ ನಾವು ಮಾಡ್ಕೋಬೋದು ಅಂತ ಅಂದ್ಕೋಬೋದು. ಇವಾಗ ಎಲ್ಲರೂ ಕೂಡ ಜೊತೆಗಿದ್ದೀವಿ, ಜಾಯಿಂಟ್ ಫ್ಯಾಮಿಲಿ ಅಂದಾಗ ಅದು ಆ ಥರ ಬರೋದಿಲ್ಲ. ಅವರೊಂದು ಕೆಲಸ ಮಾಡಿದ್ರೆ ನಾವೊಂದು ಕೆಲಸ ಮಾಡಲೇಬೇಕಾಗುತ್ತೆ. ನನ್ನ ಒಪಿನಿಯನ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅವ್ರು ಏನು ಅಂದ್ಕೊಳ್ಳಲ್ಲ ಅಂದರೂ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇವಾಗೆಲ್ಲ ಪ್ರತಿಯೊಂದು ಕೆಲಸನೂ ಅವರೇ ಮಾಡ್ತಾರೆ ಬಿಡು ಅಂತ ನಾವು ಸುಮ್ಮನೆ ಕೂತ್ಕೊಂಡ್ರೆ ಒಂದಲ್ಲ ಒಂದು ದಿನ ಎಲ್ಲೋ ಅವ್ರ ಮನಸ್ಸಿಗೂ ಕೂಡ ಬೇಜಾರಾಗ್ತಾ ಇರುತ್ತೆ. ಇಲ್ಲ ಅವ್ರ ಪ್ಲೇಸಲ್ಲಿ ನಾವಿದ್ರೂ ಕೂಡ ನಮಗೆ ತುಂಬ ಬೇಜಾರಾಗುತ್ತೆ. ಹಾಗಾಗಿ ತುಂಬ
ತುಂಬ ಕೆಲಸ ಮಾಡ್ತಾ ಇರ್ತಾಳೆ. ಇವಾಗ ನಾನು ಇಲ್ಲಿದ್ದೀನಲ್ವ, ಇವಾಗ ಅಲ್ಲಿ ಕೂಡ ಅಷ್ಟೇ ನಮ್ಮ ಮನೆಯವರಿಗೆ ಟೈಮ್ ಟು ಟೈಮ್ ಅಡುಗೆ ಆಗಬೇಕು. ಇನ್ನು ಅವ್ರು ಬಂದು ಒಂದು 6 ಗಂಟೆ 6:30 ಅಷ್ಟೊತ್ತಿಗೆ ಸಾಯಂಕಾಲ ಬರ್ತಾರೆ. ಅಷ್ಟರೊಳಗೆ ಮಕ್ಕಳೆಲ್ಲ ಇಟ್ಕೊಂಡ್ಬಿಟ್ಟು ಅಡುಗೆ ಮಾಡಬೇಕು. ಮತ್ತು ಬೆಳಗ್ಗೆ 8:30 ಅಷ್ಟೊತ್ತಿಗೆ ಅಡುಗೆ ಆಗಬೇಕು. ಇನ್ನು ಮನೇಲಿ ಏನಿಲ್ಲ ಒಂದಿಲ್ಲ ಅಂದರೆ ಒಂದು ನೋಡ್ಕೋಬೇಕಾಗುತ್ತೆ. ಇನ್ನು ಅತ್ತೆ ಕೊಡ್ತಾ ಇರ್ತಾರೆ, ಅತ್ತೆ ಎಷ್ಟು ಜೋಡಿಸ್ತಾರೆ ಅಷ್ಟು ಜೋಡಿಸ್ತಾರೆ. ಇನ್ನು ಏನಾದರೂ ಚಾನ್ಸ್ ಅರ್ಜೆಂಟ್ ಬೇಕು ಅಂತಂದರೆ ಇನ್ನು ಅವಳೇನೆಲ್ಲ ತರಿಸ್ಕೊಂಡು ಮಾಡ್ತಾ ಇರ್ತಾಳೆ. ಬಟ್ ಗಂಡು ಮಕ್ಕಳಿಗೆ ಇದೇನು ಕೂಡ ಒಂದೊಂದು ಸತಿ ಅರ್ಥ ಆಗೋದಿಲ್ಲ. ಹೆಂಗೆ ಬರುತ್ತೆ ಮನೆಯಲ್ಲಿ ಹೆಂಗೆ ಏನು ಅಂತ ಹೇಳಿಬಿಟ್ಟು ಆವಾಗ ಕೂಡ ಒಂದು ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಹಾಗಾಗಿ ನನಗೆ ಒಂಥರ ಅನ್ನಿಸ್ತಾ ಇತ್ತು, ಕೆಲಸ ಮಾಡೋದಕ್ಕೆ ಆಗ್ತಾಯಿಲ್ಲ ಅಲ್ವ ನನಗೆ, ಪಾಪ ಎಲ್ಲ ಅವಳೇ ಮಾಡ್ತಾಳಂತ ಹೇಳಿ. ಇನ್ನು ಸದ್ಯ ಮತ್ತು ಫೈನಲಿ ಇಲ್ಲಿ ಬರಲೇಬೇಕಾಯಿತು. ಇನ್ನು ಬಂದಿದ್ದೀವಿ, ನೋಡೋಣ. ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದುಬಿಟ್ಟು ಇನ್ನು ನಮ್ಮ ಮನೆಯವ್ರು ಏನು ಹೇಳ್ತಾರೆ ನೋಡ್ಕೊಂಬಿಟ್ಟು ಆಮೇಲೆ ಹೋಗೋಣ ಅಂತ ಹೇಳಿ ಇದ್ದೀನಿ. ಸದ್ಯಕ್ಕೆ ಇವಾಗಂತೂ ನನ್ನ ವ್ಲಾಗಲ್ಲಿ ಇವಾಗ ಅಮ್ಮನ ಮನೆ ವ್ಲಾಗೇ ಬರ್ತಾಯಿದೆ ಇಲ್ಲಿ. ಇನ್ನು ಅಮ್ಮನ ಊರಲ್ಲಿ ಇದ್ದೀನಿ ಅಂತಂದರೆ ನಾನು ಅಮ್ಮನ ಮನೆಯಲ್ಲಿ ಇಲ್ಲ, ನಾವು ಸಪ್ರೇಟಾಗೇ ಇದ್ದೀವಿ ಒಂದು ರೂಮಲ್ಲಿ. ಸಪ್ರೇಟಾಗೇ ನಾವು ಆಗಲೇ ಒಂದು 6 ವರ್ಷದಿಂದ ನಾವು ಸಪ್ರೇಟಾಗೇ ಇದ್ದೀವಿ ಫ್ರೆಂಡ್ಸ್. ಇನ್ನು ನಮ್ಮ ಮನೆಯವರು ಎಲ್ಲ ನೋಡ್ಕೊತಾ ಇದ್ದಾರೆ, ನಮ್ಮ ಖರ್ಚು ನಮ್ಮ ವೆಚ್ಚ ಎಲ್ಲ ಕೂಡ ಅವರೇ ನೋಡ್ಕೊತಾ ಇದ್ದಾರೆ. ಇನ್ನು ಅಮ್ಮನ ಮನೇಲಿ ಇದ್ದೀನಿ ಅಂದರೆ ಅಮ್ಮ ತಂದಾಕಿರೋದಾಗಲಿ, ಅಣ್ಣ ತಂದಾಕಿರೋದಾಗಲಿ, ಅತ್ತಿಗೆ ತಂದಾಕಿರೋದಾಗಲಿ ಯಾರು ಹಂಗಲ್ಲೂ ನಾವು ಬದುಕ್ತಾ ಇಲ್ಲ. ಇನ್ನು ನಾವು ಸಪ್ರೇಟಾಗೇ ಇದ್ದೀವಿ. ಇನ್ನು ಚಿಕ್ಕಪ್ಪ ಚಿಕ್ಕಮ್ಮ ಇದ್ದಾರಲ್ಲ, ಅವರು ಕೂಡ ನೋಡ್ಕೊತಾ ಇರ್ತಾರೆ. ಆದರೂ ಕೂಡ ಅವರು ನೋಡ್ಕೊತಾರೆ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಕೂಡ ಅವ್ರ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಇನ್ನು ನನಗೆ ಎಷ್ಟು ಬೇಕೋ ನಮ್ಮ ಮನೆಗೆ ಅಷ್ಟು ನಾನು ತರಿಸ್ಕೊಂಡು ಮಾಡ್ಕೊಂಡು ತಿಂತಾ ಇರ್ತೀನಿ. ಎಲ್ಲ ಕೂಡ ಒಟ್ಟು ಈಕ್ವಲಾಗಿ ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಇನ್ನು ಬಂದವರಾಗಲಿ ಹೋಗೋರಾಗಲಿ, ಇನ್ನು ಯಾರಾದರೂ ಬಂದರೆ ನೋಡ್ಕೊತೀನಿ. ಅದೆಲ್ಲ ಕೂಡ ಮಾಮೂಲಿ ಇದ್ದೇ ಇರುತ್ತಲ್ವ, ಸಂಬಂಧಿಕರು ಬಂದಾಗ ಹೋದಾಗ ಹೆಂಗೆ ಅಂತೇಳ್ಬಿಟ್ಟು. ಇನ್ನು ಅತ್ತೆ ಮಾವ ಕೂಡ ಅವಾಗ ಬರ್ತಾಯಿದ್ರು ಇಲ್ಲಿಗೆ. ಇನ್ನು ನಾನೇ ಹೋಗ್ತಾ ಇರ್ತೀನಲ್ವ, ಇನ್ನು ಅವರೇನು ಇವಾಗ ಬರೋದಿಲ್ಲ ಸದ್ಯಕ್ಕೆ. ಇನ್ನು ನೋಡ್ತಾ ಇರ್ಬೋದು, ಇಷ್ಟಿದೆ ನಮ್ಮ ಮನೆ. ನಂಗೆ ಚಿಕ್ಕ ರೂಮ್ ಇದು, ತುಂಬ ಚಿಕ್ಕ ರೂಮ್ ಇದು. ಈ ಮುಂಚೆ ನಾನು ಇಲ್ಲಿ ಅಂಗಡಿ ಇಟ್ಟಿದ್ದೆ. ನಾವು ಅಂಗಡಿ ರೂಮ್ ಇದೇ ಅಂಗಡಿ ರೂಮ್. ಆವಾಗ ಇದರಲ್ಲೇ ಎಲ್ಲ ಕೂಡ ಐಟಮ್ ಎಲ್ಲ ಜೋಡಿಸ್ಕೊಂಡ್ಬಿಟ್ಟು ಈ ಕಡೆ ಕಿಟಕಿ ಕಾಣಿಸ್ತಾ ಇದಲ್ವ, ಆ ಕಡೆನೇ ಎಲ್ಲ ಕೊಡ್ತಾ ಇದ್ದಿದ್ದು ಐಟಮ್ ಎಲ್ಲನೂ. ಇನ್ನು ಫೈನಲಿ ಎಲ್ಲ ಧೂಳೆಲ್ಲ ತೆಗೆದ್ಬಿಟ್ಟು ಇನ್ನು ನೀಟಾಗಿ ಎಲ್ಲ ನೀರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಗಿಲ್ಪ ಎಲ್ಲ ಉಜ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡ್ಬಿಟ್ಟು ಇನ್ನು ಸ್ವಲ್ಪ ಚೆನ್ನಾಗಿ ಆರ್ಕೊಳ್ಳಿ ನೆಲ ಅಂತ ಹೇಳಿ ಇವಾಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇನ್ನು ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಮಂಚದ ಮೇಲೆ ಇಟ್ಟಿದ್ದೀನಿ. ಬಾಕ್ಸ್ಗಳವೆಲ್ಲ ಕೂಡ ಅದ್ರ ಮೇಲೆ ಇಟ್ಟೆ. ಇನ್ನು ರೋಜಾ ಎಲ್ಲ ನೀಟಾಗಿ ಉಜ್ಕೊಟ್ಟಂಗೆಲ್ಲ ನಾನು ಕೂಡ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಎಲ್ಲ ಇದು ಮಾಡ್ತಾಯಿದ್ದೀನಿ. ಇಲ್ಲಿ ಬಂದುಬಿಟ್ಟು ಕಸ ಗುಡಿಸ್ಬಿಟ್ಟು ಇನ್ನು ಚಾಪೆ ಹಾಕಿ ಇನ್ನು ಚಿಕ್ಕ ಪುಟ್ಟ ಮನೆಗೆ ಡೈಲಿ ಯೂಸ್ ಏನೇನು ಮಾಡ್ತಿರ್ತೀವೋ ಅದೆಲ್ಲ ಕೂಡ ಈ ಕಡೆ ಚಾಪೆ ಮೇಲೆ ಹಾಕ್ತಾಯಿದ್ದೀನಿ. ನನಗಂತೂ ಅಲ್ಲೋದ್ರೂ ನನಗೇನು ಕೆಲಸದ ಪ್ರಾಬ್ಲಮ್ ಇಲ್ಲ, ಇಲ್ಲಿದ್ರೂ ಏನು ಪ್ರಾಬ್ಲಮ್ ಇಲ್ಲ. ಏನಾದರೂ ಸ್ವಲ್ಪ ಹೆವಿ ಕೆಲಸ ಇದೆ ಅಂದರೆ ಆರಾಮಾಗಿ ನನ್ನ ತಂಗಿ ಬರ್ತಾ ಇರ್ತಾಳೆ. ಇನ್ನು ಚಿಕ್ಕಮ್ಮನೇ ಇರ್ತಾರಲ್ವ, ಅಷ್ಟೊಂದೇನು ರಿಸ್ಕ್ ಇರಲ್ಲ ನನಗೆ, ಆರಾಮಾಗಿರ್ತೀನಿ. ಇನ್ನು ಚಿಕ್ಕಮ್ಮರದು ಅಷ್ಟೇ, ಮನೆ ಕ್ಲೀನ್ ಮಾಡಬೇಕಂತಂದರೆ ಅವಾಗ ಕೂಡ ಬರ್ತಾಳೆ ನಮ್ಮ ರೋಜಾ. ಪ್ರತಿಯೊಂದಕ್ಕೂ ಕೂಡ ಬರ್ತಾಳೆ, ಬಂದು ಮಾಡಿಕೊಟ್ಟು ಹೋಗ್ತಾ ಇರ್ತಾಳೆ. ನಮಗೇನು ಅಷ್ಟೊಂದಿದೆ ಅನಿಸಲ್ಲ, ಆದರೂ ಕೂಡ ತುಂಬ ಕೆಲಸ. ಇನ್ನು ನಾವು ಏನೇ ಹೇಳಿ ಎಷ್ಟೇ ಕೆಲಸ ಮಾಡ್ತಾರಂತ ಹೇಳಿದ್ರು ಮಾಡಿಸ್ಕೊಳ್ಳೋದಕ್ಕಾಗೋದಿಲ್ಲಲ್ವ. ಏನೋ ಸ್ವಲ್ಪ ಚಿಕ್ಕ ಪುಟ್ಟ ಸ್ವಲ್ಪ ಸಹಾಯ ಮಾಡ್ತಾಳೆ, ಇನ್ನು ಮಿಕ್ಕಿರೋದೆಲ್ಲ ನಾವೇ ನೋಡ್ಕೋಬೇಕಾಗುತ್ತಲ್ವ. ಹಾಗಾಗಿ ಇವತ್ತು ಸ್ವಲ್ಪ ಸುಸ್ತೇ ಆಯಿತು ನನಗೆ. ಇರಲಿ ಬಿಡು ಪರವಾಗಿಲ್ಲ, ನಮ್ಮ ಮನೆ ಕೆಲಸ ನಾವು ಮಾಡ್ಕೊತೀವಲ್ವ, ಸ್ವಲ್ಪ ಗ್ಯಾಪ್ ಕೊಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರು ಕೂಡ ಫಸ್ಟ್ ಇಟ್ಕೊಂಡಿರೋ ಕೆಲಸ ಮುಗಿಸ್ಬಿಡ್ಬೇಕು. ಅಲ್ಲಿವರೆಗೂ ಕೂಡ ಒಂದೊಂದು ಸತಿ ಸಮಾಧಾನನೇ ಆಗೋಲ್ಲ ನನಗೆ. ಇನ್ನು ಸ್ಟ್ಯಾಂಡೆಲ್ಲ ತೊಗೊಂಬತ್ತು ಇವಾಗ ನೀಟಾಗಿ ಎಲ್ಲ ಫಿಟ್ ಮಾಡ್ತಾ ಇದ್ದೀನಿ. ಇವಾಗ ಸ್ಟ್ಯಾಂಡು ಸ್ವಲ್ಪ ದೊಡ್ಡದಾಗಿದೆ ಅಲ್ವಾ, ಒಂದು 1/4% ಐಟಮ್ ಎಲ್ಲ ಕೂಡ ತಟ್ಟೆ, ಪ್ಲೇಟು, ಚಂಬು, ಲೋಟ, ಚಿಕ್ಕ ಚಿಕ್ಕ ಪಾತ್ರೆ ಎಲ್ಲ ಕೂಡ ಹೋಗ್ತಾ ಇರ್ತವೆ. ಇದರಲ್ಲೇ ಎಲ್ಲ ಜೋಡಿಸ್ತಾ ಇರ್ತೀನಿ ನೀಟಾಗಿ. ಈ ಕಡೆ ಶೆಲ್ಫ್ ಇದಾವಲ್ವ, ಶೆಲ್ಫಲ್ಲೂ ಕೂಡ ತುಂಬ ಐಟಮ್ ಎಲ್ಲ ಇಡಿಸುತ್ತೆ. ಇನ್ನು ಈ ಕಡೆ ಬಂದುಬಿಟ್ಟು ಡಬ್ಬ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಒರೆಸಿ ಇವಾಗ ನೀಟಾಗಿ ಇನ್ನೊಂದು ಸತಿ ಎಲ್ಲ ಜೋಡಿಸಿ ಕೊಡ್ತಾ ಇದ್ದಾರೆ ಚಿಕ್ಕಮ್ಮವರು. ಇನ್ನು ನಮ್ಮ ಇಬ್ಬರನ್ನ ಬೈತಾ ಇದ್ದಾರೆ ನಮ್ಮ ಚಿಕ್ಕಮ್ಮನಿಗೆ ಏನೇ ಕೆಲಸ ಆಗಲಿ ಪಟ 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 ಆಗಿಬಿಡ್ಬೇಕು, ಜಾಸ್ತಿ ಹೊತ್ತು ಹಿಡಿಯೋ ಆಗಿಲ್ಲ. ಹಾಗಾಗಿ ನಮ್ಮ ಚಿಕ್ಕಮ್ಮ ನಮ್ಮಿಬ್ಬರನ್ನು ಇದು ಮಾಡಿಕೊಂಡು, ಕೊಡಮ್ಮ ಎಷ್ಟೊತ್ತು ಮಾಡ್ತೀರಾ, ಸುಮ್ಮನೆ ಮಾಡಿದ್ದನ್ನೇ ಮಾಡ್ತೀರಾ ಅಂತ ಹೇಳಿಬಿಟ್ಟು ಇನ್ನು ಅವರೇನೆ ಎಲ್ಲ ಒರೆಸಿ ನೀಟಾಗಿ ಕೊಡ್ತಾ ಇದ್ದಾರೆ. ಇನ್ನು ಅಷ್ಟರಲ್ಲಿ ಸ್ವಲ್ಪ ಮಧ್ಯಾಹ್ನ ಟೈಮ್ ಕೂಡ ಆಗಿತ್ತಲ್ವ, ಇನ್ನು ಸ್ವಲ್ಪ ಟೀ ಮಾಡಿಕೊಡ್ತಾ ಇದ್ದೀನಿ. ಬೆಳಗ್ಗೆ ಒಂದು ಸ್ವಲ್ಪ ಊಟ ಮಾಡಿದ್ದಷ್ಟೇ, ಮತ್ತು ಮಧ್ಯಾಹ್ನ ಯಾರೂ ಕೂಡ ಊಟ ಮಾಡಲಿಲ್ಲ. ಹಾಗಾಗಿ ಟೀ ಆದರೂ ಕುಡಿಯೋಣ ಅಂತ ಹೇಳಿ ಇನ್ನು ಬಿಸ್ಕೆಟ್ ತರಿಸಿದ್ವಿ. ಇನ್ನು ಚಿಕ್ಕಪ್ಪ ತಂದು ಕೊಟ್ಟಿದ್ರು ಬಿಸ್ಕೆಟು. ಇನ್ನು ಬಿಸ್ಕೆಟು ಟೀ ಆದರೂ ಕುಡಿಯೋಣ ಅಂತ ಹೇಳಿ ಇನ್ನು ಟೀ ಮಾಡ್ಕೊಂಬಂದು ಎಲ್ರಿಗೂ ಕೂಡ ಕೊಡ್ತಾಯಿದ್ದೀನಿ. ಹೊರಗಡೆ ಚಿಕ್ಕಪ್ಪ ಇದ್ದರು, ಚಿಕ್ಕಪ್ಪ ನಾನು ಮಕ್ಕಳು ಅವರೆಲ್ಲ ಕೂಡ ಕುಡಿತಾಯಿದ್ದೀವಿ. ಇನ್ನು ರೇಷನ್ ಏನು ಅಷ್ಟೊಂದು ತಂದಿರಲಿಲ್ಲ, ಇನ್ನು ಸಕ್ಕರೆ ಟೀ ಸೊಪ್ಪು ಏನು ಕೂಡ ಇರಲಿಲ್ಲ. ಇನ್ನು ಚಿಕ್ಕಮ್ಮನೇ ಎಲ್ಲ ತಂದಿದ್ರಲ್ವ, ಸದ್ಯಕ್ಕೆ ಒಂದು 2 ದಿನ ಅದರೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಚಿಕ್ಕಮ್ಮರ ಮನೆಯಲ್ಲೇ ಎಲ್ಲ ಮಾಡ್ಕೊತಾ ಇದ್ದೀನಿ. ಇನ್ನು ಸಂಜೆಯಿಂದ ಎಲ್ಲ ಸ್ವಲ್ಪ
ಸಪ್ರೇಟ್ ಮಾಡ್ಕೊಳೋಣ ಅಂತ ಹೇಳಿ ಇನ್ನು ಇದು ಮಾಡಿಕೊಂಡೆ. ಬೇಳೆಕಾಳು ಅವೆಲ್ಲ ಕೂಡ ಮುಂಚೆ ಇದ್ದು ಅವೆಲ್ಲ ಕೂಡ ನಾನು ನಮ್ಮ ಅಣ್ಣರ ಫ್ರಿಜ್ಜಲ್ಲಿ ಇಟ್ಟೋಗಿದ್ದೆ. ಇನ್ನು ಅವಲಕ್ಕಿ ರವೆ ಅದೆಲ್ಲ ಸ್ವಲ್ಪ ಸ್ವಲ್ಪ ಮಿಕ್ಕಿತ್ತು. ಇದು ಕಡಲೆಬೇಳೆ ತೊಗರಿಬೇಳೆ ಅವೆಲ್ಲ ಇಟ್ಟರು ಏನಾಗಲ್ಲ ಅಲ್ವಾ, ಹೆಸ್ರು ಕಾಳು ಅವೆಲ್ಲ ಕೂಡ ಇದ್ದು ಅವೆಲ್ಲ ಕೂಡ ನನಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ನಾನು ಯಾವತ್ತೂ ಇಡ್ತಾ ಇರಲಿಲ್ಲ, ಬೇಗ ಬರ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಟು ಹೋಗ್ತಾ ಇದ್ದೆ. ಈ ಸತಿ ಹೆಂಗೆ ಅನ್ನಿಸ್ತೋ ಗೊತ್ತಿಲ್ಲ, ಎಲ್ಲ ಇಟ್ಟೋಗ್ಬಿಡೋಣ ಯಾಕೆ ಬೇಕು ಸುಮ್ಮನೆ ಮತ್ತೆ ಅಂತೇಳ್ಬಿಟ್ಟು ಇನ್ನು ಅಂದಾಜು ಮೇಲೆ ಹೆಂಗೆ ನಮ್ಮ ಅಣ್ಣರ ಫ್ರಿಜ್ಜಲ್ಲಿ ಇಟ್ಟು ಹೋಗಿದ್ದಕ್ಕೆ ಒಳ್ಳೇದಾಯಿತು. ಇನ್ನು ಬಂದ ತಕ್ಷಣವೇ ಅವುಗಳ್ದು ಕೂಡ ನನಗೆ ದುಡ್ಡು ಮಿಕ್ಕಿತು, ಇಲ್ಲಾಂದರೆ ಅವನು ಕೂಡ ಹೊಸ್ದಾಗೆಲ್ಲ ತೊಗೋಬೇಕಾಗಿತ್ತು. ತುಂಬ ಜನ ಅತ್ತೆ ಮನೆ ವ್ಲಾಗ್ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ರಿ. ಆ ವಾತಾವರಣ ಅಲ್ಲಿರೋ ಇದು ಮತ್ತು ನಾವು ಫ್ಯಾಮಿಲಿ ಮತ್ತು ನಮ್ಮ ಮನೇಲಿ ನಾವು ಪವಿತ್ರನೂ ಕೂಡ ನೋಡಿಬಿಟ್ಟು ತುಂಬ ಇಷ್ಟಪಟ್ಟು ವ್ಲಾಗ್ ನೋಡ್ತಾ ಇದ್ರಿ. ಏನು ಮಾಡೋದು, ಮಿಸ್ ಮಾಡ್ಕೊತಾ ಇದ್ದೀರಾ. ಇನ್ನೂ ಸ್ವಲ್ಪ ದಿನ ಆಮೇಲೆ ನಮಗೆ ಇರೋಕ್ಕಾಗುತ್ತೆ ಅಂತ ಅಂದರೆ ಖಂಡಿತವಾಗ್ಲೂ ಇನ್ನು ನಾವೆಲ್ಲರೂ ಕೂಡ ಅಲ್ಲೇ ಸೆಟ್ಲ್ ಆಗಬೇಕಾಗುತ್ತೆ. ಇನ್ನು ಅಲ್ಲಿ ಕೂಡ ವ್ಲಾಗ್ಸ್ ಬರ್ತಾ ಇರುತ್ತೆ, ಇಲ್ಲಿದ್ದಾಗ ಇಲ್ಲಿ ಕೂಡ ವ್ಲಾಗ್ಸ್ ಬರ್ತಾ ಇರುತ್ತೆ. ಇನ್ನು ನಮ್ಮನ್ನು ಇಷ್ಟಪಟ್ಟು ನೋಡೋರು ಎಲ್ಲಿ ವ್ಲಾಗ್ ಮಾಡಿದ್ರು ಕೂಡ ಇಷ್ಟಪಟ್ಟು ನೋಡ್ತೀರಾ ಅಂತ ಅಂದ್ಕೊಳ್ತೀನಿ. ಇನ್ನು ನಾನು ಇಲ್ಲಿಗಿದ್ರಂತೂ ಇನ್ನು ಎಲ್ಲಿಗೂ ಕೂಡ ಹೋಗೋದಿಲ್ಲ ಫ್ರೆಂಡ್ಸ್, ಇನ್ನು ಮನೆಯಲ್ಲೇ ಬರೀ ವ್ಲಾಗ್ ಮಾಡಬೇಕಾಗುತ್ತೆ. ಅಲ್ಲಿದ್ದಾಗಂತೂ ಇನ್ನು ತೋಟಕ್ಕೆ ಹೋಗ್ತಾ ಇದ್ದೆ, ಮನೆಗೆ ಬರ್ತಾ ಇದ್ದೆ, ಮತ್ತು ಅಲ್ಲೂ ಇಲ್ಲಿ ಕೆಲ್ಸಕ್ಕೆ ಕೂಡ ಹೋಗ್ತಾ ಇದ್ನಲ್ವಾ, ಅಲ್ಲಿ ಕೂಡ ವ್ಲಾಗ್ ಮಾಡ್ಕೊತಾ ಇದ್ದೆ. ಬಟ್ ಇಲ್ಲಿ ಕೆಲ್ಸಕ್ಕೆ ಹೋಗೋದಿಲ್ಲ ನಾನು, ಅಲ್ಲಿಗೆ ಹೋದರೆ ಮಾತ್ರ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಇಲ್ಲಿ ಹೋಗೋದಕ್ಕಾಗೋದಿಲ್ಲ. ಹಾಗಾಗಿ ಇಲ್ಲೆಲ್ಲೂ ಕೂಡ ಹೋಗೋದಿಲ್ಲ. ಇನ್ನು ಮನೆಯಲ್ಲಿ ಇನ್ನು ಮಗು ನೋಡ್ಕೊಳ್ಳೋದು, ಇನ್ನು ಮನೆ ಕೆಲಸ ಮಾಡ್ಕೊಳ್ಳೋದು ಅಷ್ಟೇ ಬರ್ತಾ ಇರುತ್ತೆ ವ್ಲಾಗಲ್ಲಿ. ದಯವಿಟ್ಟು ಅಲ್ಲಿ ಹೆಂಗೆ ಸಪೋರ್ಟ್ ಮಾಡ್ತಾಯಿದ್ರೆ ಇಲ್ಲಿ ಕೂಡ ಅಷ್ಟೇ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ. ಹಾಗಾಗಿ ಎಲ್ಲೇ ಇದ್ದರೂ ಕೂಡ ಇಷ್ಟಪಟ್ಟು ವ್ಲಾಗ್ ನೋಡಿ ಅಂತ ಕೇಳ್ಕೊಳ್ತೀನಿ. ನಿಜವಾಗ್ಲೂ ಇವತ್ತು ಬೆಳಗ್ಗಿನ ಜಾವ 5 ಗಂಟೆಯಿಂದ ಎದ್ಬಿಟ್ಟು ಸಂಜೆವರೆಗೂ ಕೂಡ ನನಗೆ ಫುಲ್ಲು ಟಯರ್ಡ್ ಅನಿಸ್ಬಿಡ್ತು. ಯಾಕೆಂದರೆ ಮೊನ್ನೆ ನಾನು ಊರಲ್ಲಿ ಕೆಲ್ಸಕ್ಕೆ ಹೋಗಿದ್ನಲ್ವ, ಅಡಿಕೆ ಗಿಡಕ್ಕೆಲ್ಲ ಗೊಬ್ಬರ ಅದು ಇದೆಲ್ಲ ಹಾಕೋದಕ್ಕೆ ಒಂದು ಸ್ವಲ್ಪ ಹೆವಿ ಕೆಲಸ ಆಗಿಬಿಡ್ತು. ಒಂಥರ ಕಾಲೆಲ್ಲ ಫುಲ್ಲು ನೋವು ಬಂದುಬಿಟ್ಟಿತ್ತು ನನಗಂತೂ. ಇನ್ನು ಗೊಬ್ಬರ ಎಲ್ಲ ಹೊತ್ಕೊಂಡು ಹೋಗ್ಬಿಟ್ಟು ಇನ್ನು ಅಡಿಕೆ ಗಿಡಕ್ಕೆಲ್ಲ ಹಾಕ್ಬಿಟ್ಟು, ಅದು ತುಂಬ ಮರಳು ಮರಳು ಸಿಕ್ಕಾಪಟ್ಟೆ. ಇನ್ನು ಓಡಾಡಿ ಒಂದು ಸ್ವಲ್ಪ ಜಾಸ್ತಿ ಕಾಲು ಬಂದುಬಿಟ್ಟಿತ್ತು. ಮತ್ತು ನೆನ್ನೆ ಊರಿಂದ ಬೇರೆ ಊರಿಂದ ಬಂದಿರೋದಿಷ್ಟು, ಮತ್ತು ನನ್ನ ಮಗುನ ಎತ್ಕೊಂಡು ಫುಲ್ಲು ರಿಸ್ಕ್ ಫ್ರೆಂಡ್. ನಿಜವಾಗ್ಲೂ ನಾನು ಹೋಗೋದಿರಲಿ, ಹೋಗ್ಬೇಕಾದ್ರೆ ಅಂತೂ ತುಂಬ ಹಿಂಸೆ ಆಗುತ್ತೆ ನನಗೆ. ಇನ್ನು ಬ್ಯಾಗ್ ಇಟ್ಕೋಬೇಕು, ಇವನು ಒಂದೊಂದು ಸ್ವಲ್ಪ ತಲ್ವರೆಗೂ ನಡೆಯೋ ಅಂದರೂ ಕೂಡ ನಡೆಯೋದಿಲ್ಲ. ಮತ್ತು ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇರ್ತವೆ, ಅದೊಂದು ಸ್ವಲ್ಪ ಭಯ. ಅವನ್ನ ಎತ್ಕೊಂಡೇ ಬ್ಯಾಗ್ ತೊಗೊಂಡು ಹೋಗಬೇಕು, ಅವನ್ನ ಎತ್ಕೊಂಡೇ ಬ್ಯಾಗ್ ತೊಗೊಂಬರಬೇಕು. ಹಾಗಾಗಿ ಸ್ವಲ್ಪ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ಮತ್ತು ಬೆಳಗ್ಗೆ ಬೇರೆ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟು 5 ಗಂಟೆಗೆ ಎದ್ಬಿಟ್ಟು ಅದು ಕೂಡ ಎಲ್ಲ ರಿಸ್ಕ್ ಆಗಿಬಿಡ್ತು ನನಗೆ. ಹಾಗಾಗಿ ಸ್ವಲ್ಪ ಸುಸ್ತಾಗಿತ್ತು. ಇನ್ನು ಫೈನಲಿ ನಮ್ಮ ಮನೆ ಕೆಲಸ ಎಲ್ಲ ಮುಗೀತು. ಆಮೇಲೆ ಸದ್ಯ ನಮ್ಮ ಮೀನತ್ತೆ ತರಕಾರಿ ಹೊತ್ಕೊಬಂದರು. ಇನ್ನು ತರಕಾರಿ ಎಲ್ಲ ತೊಗೊತಾ ಇದ್ದೀನಿ. 100 ರೂಪಾಯಿ ತರಕಾರಿ ಕೊಟ್ಬಿಡಮ್ಮ, ಎಷ್ಟು ಬರುತ್ತೋ ಅಷ್ಟು ಎಲ್ಲ ಮಿಕ್ಸ್ ತರಕಾರಿ ಅಂತ ಹೇಳಿದೆ. ಇನ್ನು ಎಲ್ಲ ಕೂಡ ಒಂದು ಕಾಲು ಕೆಜಿ ಅರ್ಧ ಕೆಜಿ ಎಷ್ಟು ಬರುತ್ತೋ ಅವರು ರೇಟ್ ಎಷ್ಟಿರುತ್ತೋ ಅಷ್ಟು ತೊಗೊಂಬಿಟ್ಟು ಇನ್ನು ಎಲ್ಲ ಕೂಡ ತೊಗೊಂಡೆ. ಇನ್ನು ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಅದೆಲ್ಲ ಸ್ವಲ್ಪ ಇತ್ತು, ಮತ್ತು ಪಾಲಕ್ ಸೊಪ್ಪು ಅದೆಲ್ಲ ಕೂಡ. ಇನ್ನು ಎಲ್ಲ ಏನೇನು ಬೇಕೆಲ್ಲ ತೊಗೊಂಡು ಇನ್ನು ಎಲ್ಲ ಒಳಗಡೆ ಇಟ್ಟೆ. ಇನ್ನು ಜೋಡಿಸಿರ್ಲಿಲ್ಲ, ಹಂಗೆ ಎತ್ತಿಟ್ಟಿದ್ದೆ ತರಕಾರಿ ಬುಟ್ಟಿಗೆ. ಇಲ್ಲಿ ಬಂದುಬಿಟ್ಟು ಇವತ್ತು ತೊಳಿಬೇಕಾದ್ರೆ ನಮ್ಮ ದೇವ್ರದ್ದು ಸ್ಟ್ಯಾಂಡ್ ಇತ್ತಲ್ವ, ಅದು ಫುಲ್ಲು ಇದಾಗಿಬಿಟ್ಟಿತ್ತು, ಅದು ಬರಲೇ ಇಲ್ಲ ಗೋಡೆಗೆ ಹಾಕೋದಕ್ಕೆ. ಅದಕ್ಕೆ ಇಲ್ಲಿ ಬಂದುಬಿಟ್ಟು ಇದು ಮೇನಾಗಿ ಇದು ದೇವರು ಇಡೋ ಫೋಟೋ ಇಡೋ ಇದು ದೇವ್ರದ್ದು ಇದಂತಾರಲ್ವ, ದೇವ್ರ ಕೋಣೆ ಅಂತ ಇರ್ತಾರಲ್ವ ಜಾಗ, ದೇವ್ರ ಮೂಲೆ ಅಂತಾರಲ್ವ, ಅದು ಹೇಳ್ಬೇಕಂದ್ರೆ ಇದು. ಅದಕ್ಕೆ ಅಲ್ಲೇ ಸೆಟ್ ಮಾಡಿಬಿಟ್ಟು ಇನ್ನು ದೀಪ ಕೂಡ ಹಚ್ಬಿಟ್ಟೆ. ದೀಪ ಎಲ್ಲ ಹಚ್ಬಿಟ್ಟು ಇನ್ನು ಪೂಜೆ ಮಾಡಿ ಇನ್ನು ಫೈನಲಿ ಇಷ್ಟಕ್ಕೆ ಆಗಿದೆ ಮನೆ. ಇನ್ನು ಸ್ವಲ್ಪ ಎಲ್ಲ ಸೆಟ್ ಮಾಡ್ಕೋಬೇಕು, ಬಿಡು ನಾಳೆ ಬೆಳಗ್ಗೆ ಎಲ್ಲ ನೀಟಾಗಿ ಮಾಡ್ಕೊಳೋಣ ಅಂತ ಹೇಳಿ ಇಷ್ಟಕ್ಕಿಷ್ಟು ಎಲ್ಲ ನೀಟಾಗಿ ಇಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್